ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಹಳೆಯಾಳ್ ರೈತ ಘಟಕದ ವತಿಯಿಂದ ಮಾನ್ಯ ತಹಸೀಲ್ದಾರ್ ಹಾಗೂ ಶಾಸಕರಾದ ಆರ್.ವಿ. ದೇಶಪಾಂಡೆ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಇಲಾಖೆ ಅಧಿಕಾರಿಗಳು ಇವರಿಗೆ ಹಳೆಯಾಳ್ ತಾಲೂಕಿನ ರೈತ ಬಾಂಧವರಿಗೆ ಈ ಭಾಗದ ದಲ್ಲಾಳಿಗಳು ಹಗಲು ದರೋಡೆ ಮಾಡುವ ನಿಟ್ಟಿನಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ರೈತರು ಮಾರುಕಟ್ಟೆಗೆ ತಂದಿರುವ ಕಾಳು ಕಡಿ ದವಸ ಧಾನ್ಯಗಳ 50 ಕೆಜಿಯ ಒಂದು ಮೂಟೆಯ ಹಿಂದೆ ಸುಮಾರು 4 ರಿಂದ 5 ಕೆಜಿಗಳಷ್ಟು ಕಂತ್ರಿ ಹೊಡೆಯುವ ದಲ್ಲಾಳಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕಿನ ರೈತರ ಜೊತೆಗೂಡಿ ಸಾಕ್ಷ್ಯಾಧಾರಗಳ ಸಮೇತ ಕರ್ನಾಟಕ ರಕ್ಷಣಾ ವೇದಿಕೆ ಹಳೆಯಾಳ್ ಘಟಕದವರು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮೋಸ ಮಾಡುತ್ತಿರುವ ದಲ್ಲಾಳಿಗಳಿಗೆ, ರೈತರಿಗೆ ಸುಲಿಗೆ ಮಾಡುವ ದಲ್ಲಾಳಿಗಳಿಗೆ ಬೇಕೇ ಬೇಕು. ಬಹಳ ದಿವಸದಿಂದ ಆಗುತ್ತಿರುವ ರೈತರಿಗೆ ಅನ್ಯಾಯವನ್ನು ಖಂಡಿಸಿ ಇಂದು ನಾವು ನಿಮ್ಮ ಹತ್ರ ಬರಬೇಕಾಗಿದೆ. ಯಾಕೆಂದರೆ ಪ್ರತಿ ವರ್ಷ ಪ್ರತಿ ರೈತರು ತಮ್ಮ ಬೆಳೆದು ತಂದಂಥ ಬೆಳೆಯನ್ನು ಕಾಟಕ್ಕೆ ಹಚ್ಚಬೇಕಾದರೆ ಪ್ರತಿ ಒಂದು ಪ್ಯಾಕೆಟ್ 50 ಕೆಜಿ ಇರ್ತದೆ. 50 ಕೆಜಿಯಲ್ಲಿ 5 ಕೆಜಿ ಅವರು ರಿಮೋಟ್ ಕಂಟ್ರೋಲ್ ಮೂಲಕ ಅವರು ಕಡಿಮೆ ಮಾಡಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಆದ ಕಾರಣ ಆದಷ್ಟು ಬೇಗ ಅವರ ಮೇಲೆ ನಿಮ್ಮ ಕಾನೂನು ಪ್ರಕಾರ ಅವರನ್ನು ಕ್ರಮಕ್ಕೆ ಕೊಡಬೇಕಾಗಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಅದೇ ಅಕಸ್ಮಾತ್ ಅವರು ನೀವು ಅವರಿಗೆ ಕರೆಸಿ ನೀವು ಏನೋ ಅವ್ರು ವಿಚಾರಣೆ ಮಾಡದೇ ಇದ್ದಲ್ಲಿ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಎಂದು ಇವತ್ತು ಹೇಳ್ತಾ ಇದ್ದೇವೆ. ಅದಕ್ಕೆ ಇದು ಮಾಪನ ಇಲಾಖೆ ಏನಿಲ್ಲ ಅವ್ರು ಸಂಬಂಧಪಟ್ಟವ್ರಿಗೆ ನೀವು ಲೆಟರ್ ಹಾಕಿ ಇನ್ನು ಮುಂದೆ ಯಾವುದೇ ರೀತಿಯಿಂದ ಆಗಬಾರ್ದು. ಈಗೇನು ಆಗಿಲ್ಲ ಪ್ರಕರಣ ಏನು ನಾವು ಮಾಡಿದ್ರೆ ಕೊಲೆಗಾರನ ಏನಲ್ಲ ಆ ವ್ಯಕ್ತಿ ಲೈಸೆನ್ಸ್ ನೀವು ರದ್ದು ಮಾಡಬೇಕು. ಯಾಕಂದ್ರೆ ಅದು ಇಡೀ ಹಳೆಯಾಳ್ ತಾಲೂಕಿಗೆ ಒಂದು ಮೆಸೇಜ್ ಸಂದೇಶ ಹೋಗ್ಬೇಕ್ರಿ. ಯಾಕಂತಂದ್ರ ಪ್ರತಿ ವರ್ಷ ರೈತರು ಬರೋದು ಈಗ ನೋಡ್ರಿ ಇವ್ರು ತಿಳುವಳಿಕೆದಾರ ಇವ್ರು ತಿಳುವಳಿಕಿಲ್ಲ ಅವ್ರಿಗೆ ಕೊಡ್ತಾರ ತಿಳ್ಕೊಂಡು ಎಲ್ಲ ಮಾಡ್ಕೊಡು. ಪಾಪ ಅವ್ರಿಗೇನು ಅನಕ್ಷತ್ರ ಇರ್ತಾರೆ, ಅವ್ರಿಗೇನಾಗುತ್ತೆ ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ರೊಕ್ಕ ಕೊಟ್ಟು ತೊಗೊಂಡು ಹಿಂಗೆ ಆಗಬಾರ್ದ. ಎಲ್ಲ ಜನರಿಗೆ ಒಂದೇ ರೀತಿಯಿಂದ ಒಂದೇ ತಕ್ಕಡಿಲಿ ತೂಗಿ ಕೆಲಸ ಮಾಡ್ಬೇಕು. ಹಿಂಗಾಗಿ ಈಗೇನು ನಾವೇನು ಇದನ್ನ ಲೆಟರ್ ಕೊಡತ್ತೀವಿ ಇದನ್ನ ಗಂಭೀರವಾಗಿ ನೀವು ತೊಗೊಳ್ಬೇಕಾ. ಮತ್ತು ಕೊಲೆಕರನೇನೋ ವ್ಯಕ್ತಿ ಇದನ್ನ ಮಾಡ್ಯಾನ ಅವ್ರ ಲೈಸೆನ್ಸ್ ರದ್ದು ಮಾಡ್ಬೇಕಾ, ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತಗೊಳ್ಬೇಕ್ರಿ. ಇಲ್ಲ ಅಂತಂದ್ರೆ ನಾವು 15 ದಿವಸ ತಮ್ಗೆ ಗಡುವು ಕೊಡಾಕತ್ತೀವಿ. 15 ದಿವಸ ಒಳಗೆ ನೀವು ಯಾರು ಏನು ಮಾಡಿರಲ್ಲ ಅದನ್ನ ತಪ್ಪಿಸಿದ್ರೆ ಅವ್ರ ಮ್ಯಾಗ ಆ ಕಾನೂನು ತಗೊಳ್ಳಿಲ್ಲ ನಾವು ನಿಮ್ದು APMC ಪ್ರಾರಂಭವನ್ನು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದನ್ನು ತಮ್ಮ ಗಮನಕ್ಕೂ ನಾವು ತರಕತ್ತೀವಿ. ಈಗ ತಹಸೀಲ್ದಾರ್ ಅವ್ರಿಗೂ ಗಮನಕ್ಕೆ ತಂದೇವಿ, ಸಾಹೇಬ್ರ ಗಮನಕ್ಕೂ ತಂದೇವಿ. ಅದನ್ನ ನೀವು ಗಂಭೀರವಾಗಿ ತಗೋರಿ. ಯಾಕಂದ್ರೆ ಇದು ನಂದು ಒಬ್ಬರದಲ್ರಿ, ಇಲ್ಲಿ ರೈತರು ಅದಾರ, ಸುಮಾರು ಹಳೆಯಾಳ್ ತಾಲೂಕಿನಾಗ ಸಾವಿರಾರು ರೈತರು ಅದಾರ. ಅವ್ರಿಗೆಲ್ಲ ಒಂದು ಒಳ್ಳೆ ಈಗ ನೋಡ್ರಿ ಮೊದಲ ಮಳೆ ಜಾಸ್ತಿ ಆದ ಬೆಳೆ ಸರಿಯಾಗಿಲ್ಲ, ಹಿಂಗೆ ಕೆಲವೊಂದು ಅನಾನುಕೂಲತೆ ಅದಾವ ರೈತರಿಗೆ. ಭಾಳ ರೈತರು ಬೆಳೆದ್ರೆ ಎಲ್ಲರೂ ನಾವು ತಿನ್ನೋದು, ನಾವು ನೀವು ತಿನ್ನೋಲ್ಲ. ರೈತರೇ ಇಲ್ಲಂದ್ರೆ ನಾವೇನಿಲ್ಲ. ರೈತರಿಗೆ ಒಂದು ಅನುಕೂಲ ಆಗೋ ನೀವು ಒಂದು ಕೆಲಸ ಮಾಡಿರಿ. ನೀವು ಒಳ್ಳೆ ಅಧಿಕಾರಿ ಭಾಳ ವರ್ಷ ಕೆಲಸ ಮಾಡ್ತೀರಿ, ಇನ್ನೂ ಹೆಚ್ಚಿನ ರೀತಿ ಒಳ್ಳೆ ಕೆಲಸ ಮಾಡಿರಿ. ನಮ್ಮದು ಸಹಕಾರ ನಿಮ್ಮ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೈತಿ. ಮತ್ತು ಈ ವಿಷಯದಾಗ ಮಾತ್ರ ನಾವು ಯಾವುದೇ ರೀತಿ ರಾಜಿ ಆಗಂಗಿಲ್ಲ. ಯಾರು ಮಾಡ್ಯಾರ ಅವ್ರ ಮೇಲೆ ತಪ್ಪಿತಸ್ಥರ ವಿರುದ್ಧ ನೀವು ಪತ್ರಿಕಾ ಪ್ರಕಟಣೆ ಮಾಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು.